ಪ್ರಿವಿಯಸ್ ಕ್ಲಾಸ್ ನಿನ್ನೆ ನಾವು ಲಿಮಿಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಫಸ್ಟ್ ಪಿ ಯು ಸಿ ಲಿಮಿಟ್ಸ್ ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಸಾಲ್ವ್ಡ್ ಅರೌಂಡ್ 26 questions in that previous class. In today's session, let me take up the remaining problems. Then we will move on to one more chapter, binomial theorem of your first PUC. ಫಸ್ಟ್ ಪಿ ಯು ಸಿ ರಿಸಲ್ಟ್ಸನ್ನು ನೀವು ಓದಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಕಾನ್ಸೆಪ್ಟ್ಸ್ ಜ್ಞಾಪಕ ಇಟ್ಕೊಳ್ಬೇಕು ನೀವು ಈ ಲಿಮಿಟ್ಸಲ್ಲಿ ಅಂದ್ಬಿಟ್ಟು. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಸ್ಟ್ಯಾಂಡರ್ಡ್ ಲಿಮಿಟ್ಸ್. ನಾವ್ today's class we will straight away go to the questions. It is question number 27. 27th question ಏನಿದೆ ನೋಡಿ. Limit as extending to tan inverse 3 tan squared x minus 2 tan x minus 3 tan squared x minus 4 tan x plus 3 ಇದೆ. ನೀವು ಈ ಟ್ಯಾನ್ ಇನ್ವರ್ಸ್ 3 ಎಕ್ಸ್ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ 3 ಹಾಕೊಂಡ್ರೆ ನೋಡಿ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಇನ್ವರ್ಸ್ 3, ರೈಟ್? So square ಆಗ್ಬಿಡುತ್ತೆ ಇದು. So tan inverse tan goes 3 square, it becomes 9. This is 6 and this is 3. So 9 minus 9, it becomes a 0 in the numerator. Again here it is 3 square 9 minus 4 into 3, it is 12 plus 3. So it becomes 0. So it will straight away attain 0 by 0 form. So I've given you many different methods to solve these questions, right? So what you can do, either you can go for using L-Hospital rule or you can check for another method. ನೋಡಿ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡೋಣ ಇಲ್ಲಿ. ಸೊ tan x ನ what I do, I will write this as some y for your simplification purpose. ಸೊ ಇದೇನಾಯಿತು, tan squared x minus 2 tan x minus 3. This will reduce to an equation of the form y squared minus 2y minus 3 ಆಯಿತು. ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ y, ಕರೆಕ್ಟಾ? ಸೊ ಇಟ್ ಈಸ್ y ಸ್ಕ್ವೇರ್ ಮೈನಸ್ 3y ಪ್ಲಸ್ y ಮೈನಸ್ 3 ಅಂತ ಬರ್ಕೊಳ್ಬೋದು. y ಇಂಟು y ಮೈನಸ್ 3 ಪ್ಲಸ್ 1 ಇಂಟು y ಮೈನಸ್ 3 ಆಯಿತು. ಸೊ ಇಟ್ ಈಸ್ y ಮೈನಸ್ 3 ಇಂಟು y ಪ್ಲಸ್ 1 ಆಯಿತು. ಸೊ y ಈಸ್ ಯುವರ್ ಟ್ಯಾನ್ ಎಕ್ಸ್ ಮೈನಸ್ 3 ಇಂಟು ಟ್ಯಾನ್ ಎಕ್ಸ್ ಪ್ಲಸ್ 1 ಅಂತ ಸಿಂಪ್ಲಿಫೈ ಮಾಡಿ ಬರೀಬೋದು ನ್ಯೂಮರೇಟರ್ನ. ಹಾಗೆ ಡಿನಾಮಿನೇಟರ್ ತಗೊಂಡಾಗ ಇಟ್ ಈಸ್ ಟ್ಯಾನ್ ಸ್ಕ್ವೇರ್ಡ್ ಎಕ್ಸ್ ಮೈನಸ್ 4 ಟ್ಯಾನ್ ಎಕ್ಸ್ ಪ್ಲಸ್ 3 ಇದೆ, ಹೌದಾ? ಸೊ ನೋಡಿ ಇದನ್ನ ಟ್ಯಾನ್ ಸ್ಕ್ವೇರ್ಡ್ ಎಕ್ಸ್ ಮೈನಸ್ 4 ಟ್ಯಾನ್ ಎಕ್ಸ್ ಪ್ಲಸ್ 3. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ ವೈ ಸ್ಕ್ವೇರ್ಡ್ ಮೈನಸ್ 4y ಪ್ಲಸ್ 3 ಆಯಿತು. ಇದನ್ನು ನೀವು ಫ್ಯಾಕ್ಟರೈಸ್ ಮಾಡಿಕೊಂಡ್ರೆ y squared minus 3y minus y plus 3 you get. So which you can write as y minus 3 into y minus 1 ಅಂತ ಬರ್ಕೊಳ್ಬೋದು. So this is nothing but writing tan x minus 3 into tan x minus 1 ಆಗುತ್ತೆ. ಎಲ್ಲರೂ ಆದಷ್ಟು ಜೊತೆಯಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಬೇಕು, ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಸೊ ಸ್ಟಾಪ್ ಯುವರ್ ಪರ್ಸನಲ್ ಡಿಸ್ಕಷನ್ಸ್, ವಿಶಿಂಗ್ ಯುವರ್ ಫ್ರೆಂಡ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಜೊತೆಯಲ್ಲಿ ಸಾಲ್ವ್ ಮಾಡ್ತಾ ಇದ್ದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸು. ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ ಅಲ್ಲಿ ನಿಮಗೆ ಶಾರ್ಟ್ಕಟ್ ಮೆಥಡ್ಸ್ ಹೇಳ್ತಾ ಹೋಗ್ತೀನಿ, ಕೇರ್ಫುಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕು ನೀವು. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಟ್ಯಾನ್ ಇನ್ವರ್ಸ್ ಆಫ್ 3. ನ್ಯೂಮರೇಟರ್ ಏನಾಗಿದೆ ಈಗ, ಇಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್ ಮೈನಸ್ 3 ಇಂಟು ಟ್ಯಾನ್ ಎಕ್ಸ್ ಮೈನಸ್ 1 ಇದೆ, ರೈಟ್? ಸೊ ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ ಎಕ್ಸ್ ಮೈನಸ್ 3 into this is numerator is plus 1, denominator it becomes tan x minus 1 height. So tan x minus 3 tan x minus 3 cancel ಆಗುತ್ತೆ. ಉಳ್ಕೊಂಡಿರೋದೇನಿದೆ, so it is limit as extending to tan inverse of 3. ನೀವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಹಾಕೊಂಡ್ಬಿಡ್ಬೇಕು, no need to write each and every step in the examination. So you have tan x plus 1 divided by tan x minus 1 ಇದೆ, ಹೌದಲ್ವಾ? ಸೊ ಈಗ ಎಕ್ಸ್ಗೆ ಟ್ಯಾನ್ ಇನ್ವರ್ಸ್ ಆಫ್ 3 ಹಾಕೋಣ. ಎಕ್ಸ್ಗೆ ಟ್ಯಾನ್ ಇನ್ವರ್ಸ್ ಆಫ್ 3 ಹಾಕೊಂಡ್ರೆ ಟ್ಯಾನ್ ಇನ್ವರ್ಸ್ ಟ್ಯಾನ್ ಗೋಸ್, ಸೊ ಯು ಲೆಫ್ಟ್ ವಿತ್ 3. ಲಿಮಿಟ್ ಆಫ್ 1 is 1.
ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಹಾಗೆ ಎಕ್ಸ್ ಗೆ ಟ್ಯಾನ್ ಇನ್ವರ್ಸ್ 3 ಹಾಕೊಂಡಾಗ ಸೊ 3 ಮೈನಸ್ 1 ಬರುತ್ತೆ ನೋಡಿ. ಈಗ ಕ್ಯಾಲ್ಕುಲೇಟ್ ಮಾಡಿ ಎಲ್ಲರೂ ಆನ್ಸರ್ ಕಳಿಸಿ ನೋಡೋಣ ಏನ್ ಆನ್ಸರ್ ಬರುತ್ತೆ. ಸೊ 3 ಪ್ಲಸ್ 1 ಇಟ್ ಬಿಕಮ್ಸ್ 4 divided by 3 minus 1 it becomes 2. So 4 by 2 it gives you 2. So option for this question it is going to be option B. That is the right choice for this question, right? So I hope you understood this question. We'll go to question number 28. ನೋಡಿ 28ನೇ ಪ್ರಶ್ನೆ. ಸೊ ಹೇಗಿದೆ ನೋಡಿ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಪೈ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು ಪೈ sin x divided by x minus pi ಅಂತ ಇದೆ. ನಾವು ಫಸ್ಟ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ಕೊಳ್ಳೋಣ. ಸೊ ಎಕ್ಸ್ ಗೆ ಪೈ ಹಾಕೊಂಡಾಗ ಯು ಗೆಟ್ sin pi divided by pi minus pi ಆಯಿತು. sin pi ವ್ಯಾಲ್ಯೂ 0, pi minus pi 0. So it indirectly gives you the hint to make use of your L'Hospital rule. L'Hospital rule direct apply ಮಾಡಬಹುದು ಈಗ ನೀವು ಇಲ್ಲಿ. ಅರ್ಥ ಆಯ್ತಾ? So L'Hospital rule ಏನ್ ಹೇಳುತ್ತೆ? Previous class ಅಲ್ಲಿ so many questions we have discussed. Limit as extending to pi, right? ನೋಡಿ ಈಗ ನ್ಯೂಮರೇಟರ್ ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ತೀನಿ. ಡಿರೈವೇಟಿವ್ ಆಫ್ sin x it is cos x by x derivative is 1, pi derivative is 0. ನೋಡಿ ಎಷ್ಟು ಸುಲಭ ಆಯ್ತು ಇದು ಪ್ರಶ್ನೆ. ಇದು cos x divided by 1 ಆಯ್ತು. ಈಗ x ಗೆ ಲಿಮಿಟ್ ಹಾಕೊಳ್ಳಿ. ಸೊ ಇಟ್ ಈಸ್ cos pi ಆಯ್ತು. ಕರೆಕ್ಟ್ ಇದೆಯಾ? cos pi, cos 180 ವ್ಯಾಲ್ಯೂ ಗೊತ್ತಿದೆ ಎಲ್ರಿಗೂ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ cos 180? It is going to be -1. Understood? So it is option C is going to be the right choice for this question. So ಈ ತರ L'Hospital rule ಯೂಸ್ ಮಾಡಕ್ ಬಂದ್ರೆ ಲಿಮಿಟ್ಸ್ ಅನ್ನ ತುಂಬಾ ಸುಲಭವಾಗಿ ನೀವು ಸಾಲ್ವ್ ಮಾಡಬಹುದು. Whenever it attains 0 by 0 form or infinity by infinity form. Now we'll move on to 29th question. So 29th question ನೋಡಿ ಹೇಗಿದೆ. So it is limit as extending to 0, right? So x squared into cos x divided by 1 minus cos x ಅಂತ ಇದೆ. ಸೊ ಎಕ್ಸ್ ಗೆ 0 ಹಾಕೊಂಡ್ರೆ ನೋಡಿ ಇಲ್ಲಿ 2-3 ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು ನೀವು. ಎಕ್ಸ್ ಗೆ 0 ಹಾಕಿದ್ರೆ ಇಲ್ಲಿ 0 ಆಯ್ತು. cos 0 is 1, 1 minus 1 0. ಸೊ ಇಲ್ಲೂ 0 by 0 ಫಾರ್ಮ್ ಬರ್ತಾ ಇದೆ. ಯು ಕ್ಯಾನ್ ಟ್ರೈ L'Hospital rule ಆಸ್ ವೆಲ್ ಹಿಯರ್. ನೋಡಿ ಆ ಮೆಥಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಶಾರ್ಟ್ ಕಟ್ ಮೆಥಡ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮ್ಗೆ ಸುಮಾರು ಟ್ರಿಕ್ಸ್ ಅನ್ನ ಯೂಸ್ ಮಾಡಿದೀವಿ, ಅದನ್ನು ಹೇಳ್ತೀನಿ ಹೇಗೆ ಮಾಡೋದು ಅಂತ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0. ನ್ಯೂಮರೇಟರ್ ಡಿಫರೆನ್ಶಿಯೇಟ್ ಮಾಡಬೇಕಾದಾಗ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇದೆ. ಸೊ ಯು ಆರ್ ಸಪೋಸ್ ಟು ಅಪ್ಲೈ ಪ್ರಾಡಕ್ಟ್ ರೂಲ್. ಎಕ್ಸ್ ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ಕಾಸ್ ಎಕ್ಸ್ ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಟ್ ಈಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹಾಗೆ ಇದೆ. ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಬಿಕಮ್ಸ್ 2x ಹೋಲ್ ಥಿಂಗ್ ಡಿವೈಡೆಡ್ ಬೈ 1 derivative 0 minus cos x derivative is minus sin x, so it becomes plus sin x. ಕರೆಕ್ಟ್ ಇದೆಯಾ? ಸೊ ಈ ತರ ಇದೆ. ಈಗ ನೀವು ಎಕ್ಸ್ ಗೆ ಲಿಮಿಟ್ ಹಾಕೊಂಡಾಗ ಏನಾಗುತ್ತೆ ನೋಡಿ. ಎಕ್ಸ್ 0 ಫಸ್ಟ್ ಟರ್ಮ್ 0 ಆಗುತ್ತೆ, ನೆಕ್ಸ್ಟ್ ಟರ್ಮ್ 0 ಆಗುತ್ತೆ. ಸೊ ಡಿನಾಮಿನೇಟರ್ ಇಸ್ ಆಲ್ಸೋ 0. ಅಗೈನ್ ಇಟ್ ಅಟೈನ್ಸ್ 0 by 0 ಫಾರ್ಮ್. ಇಲ್ಲಿ ಲಿಮಿಟ್ ಬರೋದಿಲ್ಲ ನಿಮ್ಗೆ. ಸೊ ಮತ್ತೆ ನೀವು L'Hospital ರೂಲ್ ಮಾಡ್ತಾ ಹೋಗ್ಬೇಕಾಗತ್ತೆ. So if you again apply L'Hospital rule, I think you may get the limit at that stage. But ಸ್ವಲ್ಪ ಲೆಂತಿ ಅನಿಸ್ತಾ ಇದೆ ನೀವು ಆ ತರ ಮಾಡ್ತಾ ಹೋದಾಗ. ನಾನೇನ್ ಮಾಡ್ತೀನಿ ನೋಡಿ ಇಲ್ಲಿ ಏನ್ ಮಾಡ್ಕೊಳ್ಬಹುದು. ಸೊ ಐ ಕ್ಯಾನ್ ರೈಟ್ ದಿಸ್ ಕ್ವೆಶ್ಚನ್ ಇನ್ ದ ಅದರ್ ಫಾರ್ಮ್, ರೈಟ್? ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 ಇದನ್ನ ಹೀಗೆ ಬರೀಬಹುದು. 1 divided by 1 minus cos x divided by x squared into cos x ಅಂತ ಬರ್ಕೊಳ್ಬಹುದು. Understood all of you? So this I can further rewrite as follows. ನೋಡಿ ಹೀಗೆ ಬರೀತೀನಿ. ಲಿಮಿಟ್ as extending to 0 1 divided by 1 minus cos x divided by x square ಅನ್ನ x into cos x ಅಂತ ಬರ್ಕೊಳ್ಳೋಣ. ನೋಡಿ ಈಗ ನೆನೆ ಒಂದು ಹಿಂಟ್ ಯೂಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. I think all of you can remember. So limit as extending to 0 I will give cos x ಅಂತ ಬರ್ಕೊಳ್ಳೋಣ. ನೋಡಿ ಈಗ ನೆನೆ ಒಂದು ಹಿಂಟ್ ಯೂಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. I think all of you can remember. So limit as extending to 0 I have given you the shortcut trick for this particular problem. So it is 1 minus cos ax divided by so f1 of bx
ಇಂಟು F2 ಆಫ್ Cx ಇದ್ದಾಗ ಲಿಮಿಟ್ಸ್ ಏನ್ ಬರಿತಾ ಇದ್ವಿ, ಸುಮಾರು ಜನ ಜ್ಞಾಪಕ ಇದೆ ಅನ್ಸುತ್ತೆ. ಇಟ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಡಿವೈಡೆಡ್ ಬೈ 2bc ಬರಿತಾ ಇದ್ವಿ, ಹೌದಾ? ಇಲ್ಲಿ ಇನ್ನೊಂದು ಟರ್ಮ್ ಜಾಸ್ತಿ ಇದೆ. ಸೊ ಇಲ್ಲಿ F1 ಆಫ್ dx ಇದ್ದಾಗ ಇಲ್ಲಿ ಇನ್ನೊಂದು d ಸೇರಿಸ್ಕೊಂಬಿಡಿ ನೀವು. ಸೊ ನಾವು ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಲಿಮಿಟ್ ಫಾರ್ ದಿಸ್ ಒನ್. ನೋಡಿ, ನ್ಯೂಮರೇಟರ್ 1 ಕಾನ್ಸ್ಟೆಂಟ್ ಇದೆ. So 1 divided by this, the denominator is in the form. So the shortcut method, what I have written, it is limit as extending to 0, 1 minus cos ax. A ಏನಿದೆ 1 ಇದೆ ಇಲ್ಲಿ, ಕರೆಕ್ಟಾ? b ನೋಡಿ x coefficient, ಇಲ್ಲಿ x term ಇದೆಯಲ್ಲ, x coefficient that is b. c is again x coefficient 1, d ಇಲ್ಲಿ x coefficient 1 ಇದೆ. So now I can write a square, it is 1 divided by 2 into b is 1, c is 1, d is 1, right? 1 divided by 1 by 2 ಆಯ್ತು. ಇದು ಸಿಂಪ್ಲಿಫೈ ಮಾಡಿ ನೋಡಿ, 1 divided by 1 by 2. ಆನ್ಸರ್ ನಿಮ್ಗೆ ಏನ್ ಬರ್ತಾ ಇದೆ ಉತ್ತರ? ಇಟ್ ಇಸ್ ಗೋಯಿಂಗ್ ಟು ಬಿ 2. ಸೊ ನೋಡಿ ಎಷ್ಟು ಸಿಂಪಲ್ ಆಗಿ ಸಾಲ್ವ್ ಆಗುತ್ತೆ. ಅದರ್ವೈಸ್ ನೀವು ಈ ಪರ್ಟಿಕ್ಯುಲರ್ ಈ ಮೆಥಡ್ಗೆ ಹೋದ್ರೆ ನೆಕ್ಸ್ಟ್ ಇನ್ನೊಂದು ಡಿರೈವೇಟಿವ್ ನೋಡ್ಕೊಳ್ಬೇಕು. ಸೊ ಇಫ್ ಯು ಅಗೈನ್ ಡಿಫ್ರೆನ್ಶಿಯೇಟ್ ದಟ್, ನೋಡೋಣ ಈ ಮೆಥಡ್ ಅಲ್ಲಿ ಏನ್ ಬರುತ್ತೆ ನೋಡ್ಬೋದು. ಇಲ್ಲಿ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಆಸ್ ಇಟ್ ಈಸ್, ಸೈನ್ ಎಕ್ಸ್ ಡಿರೈವೇಟಿವ್ ಕಾಸ್ ಎಕ್ಸ್, ಅಗೈನ್ ಪ್ಲಸ್ ಸೈನ್ ಎಕ್ಸ್ ಇಟ್ ಈಸ್, ಎಕ್ಸ್ ಸ್ಕ್ವೇರ್ ಡಿರೈವೇಟಿವ್ ಬಿಕಮ್ಸ್ ಮೈನಸ್ 2x, ಕರೆಕ್ಟ್ ಇದೆಯಾ? ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ, 2x ಡಿರೈವೇಟಿವ್ 2 ಆಯ್ತು, ದೆನ್ ಮೈನಸ್ ಪ್ಲಸ್ 2x ಆಗಿರುತ್ತೆ, ಕಾಸ್ ಎಕ್ಸ್ ಡಿರೈವೇಟಿವ್ ಇಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ sin x derivative is going to be cos x ಆಯ್ತು. ನೋಡಿ, ಈಗ ಮತ್ತೆ ನಾವು ಇಲ್ಲಿ ಲಿಮಿಟ್ ಯೂಸ್ ಮಾಡೋಣ. ಈ ಮೆಥಡ್ ಅಲ್ಲಿ ಏನ್ ಬರುತ್ತೆ ನೋಡೋಣ, ನಾವು ಮಾಡಿರೋ ಶಾರ್ಟ್ ಕಟ್ ಕರೆಕ್ಟ್ ಇದೆಯಾ ಅಲ್ವಾ ಅಂತ ಗೊತ್ತಾಗುತ್ತೆ. ಈಗ x ಗೆ 0 ಹಾಕ್ತಾ ಇದ್ದೀನಿ ಲಿಮಿಟ್. ಸೊ ಇಫ್ ಯು ಅಪ್ಲೈ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ನೋಡಿ ಈ ಟರ್ಮ್ 0 ಆಯ್ತು, ಇಲ್ಲಿ x ಇದೆ 0 ಆಯ್ತು, ಇಲ್ಲಿ x ಇರೋದ್ರಿಂದ 0 ಆಗುತ್ತೆ, ಇದೊಂದು ಟರ್ಮ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇಟ್ ಈಸ್ 2 ಇಂಟು ಕಾಸ್ 0 ವ್ಯಾಲ್ಯೂ ಇಟ್ ಈಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಕಾಸ್ 0 ಇದೆ 1 ಆಗುತ್ತೆ, 2 divided by 1. So it gives you 2, which is exactly same as the answer what you got. So therefore option A is going to be the right choice. ನೋಡಿ, ಇದು ಎರಡು ಮೆಥಡ್ ಇದೆ ನಿಮಗೆ. ಸೊ ಈ ಎರಡು ಮೆಥಡ್ ಅಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಐ ಆಮ್ ನಾಟ್ ಅಟ್ ಆಲ್ ಯೂಸಿಂಗ್ ದಿಸ್ ಲಿಮಿಟ್ ಐಡಿಯಾಸ್. ಈ ಶಾರ್ಟ್ ಕಟ್ ಗೊತ್ತಿದ್ರೆ ನಿಮಗೆ straight away you can within 2-3 seconds you can write the answer for this question, right? So with this we'll go to question number 30. ನೋಡಿ, ಈಗ 30ನೇ ಪ್ರಶ್ನೆ ನೋಡಿ ಏನಿದೆ. ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ n ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಅಂತ ಇದೆ ಪ್ರಶ್ನೆ. ಸೊ ಇಲ್ಲಿ ನೀವು ಡೈರೆಕ್ಟ್ ಮೆಥಡ್ ಅನ್ನ ಹಾಕೋದಕ್ಕೆ ಯಾವಾಗ್ಲೂ ನೀವು ಏನ್ ಮಾಡ್ಕೊಳ್ಬೇಕು, ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ಇಲ್ಲಿ CET ಶಾರ್ಟ್ ಕಟ್ ಮೆಥಡ್ಸ್ ಏನಾದ್ರೂ ಇದೆಯಾ ನೋಡ್ಕೊಳ್ಬೇಕು. ಫಸ್ಟ್ ಲಿಮಿಟ್ ಅಪ್ಲೈ ಮಾಡಿ ನೋಡ್ಕೊಳ್ಳಿ. x ಗೆ 0 ಹಾಕೊಂಡ್ರೆ ನ್ಯೂಮರೇಟರ್ 1 ಮೈನಸ್ 1 ಆಯ್ತು, ಡಿನಾಮಿನೇಟರ್ 0 ಆಯ್ತು, 0/0 ಬರ್ತಾ ಇದೆ ಅಗೈನ್. ಸೊ ನಿಮ್ ತಲೆಯಲ್ಲಿ ಏನಿರ್ಬೇಕು, ಈಗ ಎಲಾಸ್ಪಿಲ್ ರೂಲ್ ವರ್ಕ್ ಆಗುತ್ತಾ ನೋಡ್ಕೊಳ್ಳೋಣ. ಸೊ ನಾವು ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ರೈಟ್? ಸೊ ಈಗ ನ್ಯೂಮರೇಟರ್ ನ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ n ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ n ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಟು ದ ಪವರ್ n ಮೈನಸ್ 1, ಅಗೈನ್ 1 ಪ್ಲಸ್ ಎಕ್ಸ್ ಡಿರೈವೇಟಿವ್ ಇಸ್ 1 ಮೈನಸ್ 1 ಡಿರೈವೇಟಿವ್ ಇಸ್ 0, ಅದನ್ನ ಹಾಗೆ ಬಿಟ್ಬಿಡೋಣ. ಎಕ್ಸ್ ಡಿರೈವೇಟಿವ್ ಡಿನಾಮಿನೇಟರ್ ಅಲ್ಲಿ 1 ಆಯ್ತು ಈಗ, ಕರೆಕ್ಟಾ? ಈಗ ಲಿಮಿಟ್ ಅಪ್ಲೈ ಮಾಡಿ. ಸೊ ಎಕ್ಸ್ ಜಾಗದಲ್ಲೆಲ್ಲ 0 ಹಾಕೊಳ್ಬೇಕು. n ಇಂಟು 1 ಪ್ಲಸ್ 0 ಟು ದ ಪವರ್ n ಮೈನಸ್ 1 ಬರ್ತಾ ಇದೆ. ಸೊ n ಇಂಟು 1 ಟು ದ ಪವರ್ n ಮೈನಸ್ 1, ಇಟ್ ಇಸ್ 1. ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಟ್ ಈಸ್ ಗೋಯಿಂಗ್ ಟು ಬಿ ಆಪ್ಷನ್ A is going to be the right choice. ಅರ್ಥ ಆಗಿದೆಯಾ? ನೋಡಿ, ಇಟ್ ಇಸ್ ವೆರಿ ವೆರಿ ಈಸಿ ಟು ಸಾಲ್ವ್ ಎನಿ ಪ್ರಾಬ್ಲಮ್ ಆಫ್ ಯುವರ್ CET. ಸೊ ಲಿಮಿಟ್ಸ್ ಪ್ರಾಬ್ಲಮ್ಸ್ ಇನ್ ಯುವರ್ CET. ಸೊ ಒಂದು ಪ್ರಶ್ನೆ ಬರುತ್ತೆ ನಿಮಗೆ, 60 ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಲಿಮಿಟ್ ಇಂದ ಬರುತ್ತೆ, ಈಸಿಯಾಗಿ ಸಾಲ್ವ್ ಮಾಡಬಹುದು. 31st ಕ್ವೆಶ್ಚನ್ ನೋಡೋಣ ಹೇಗಿದೆ. ಅಗೈನ್, ಸೊ ಇಟ್ ಈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 1, x ಪವರ್ m ಮೈನಸ್ x ಪವರ್ n divided by x power n minus x power m minus 1 divided by x power n minus 1 ಅಂತ ಇದೆ ನಿಮ್ಗೆ ಇಲ್ಲಿ, ಹೌದಾ? ಸೊ ರೆಗ್ಯುಲರ್ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಸೊ ವಿ ಯೂಸ್ ಟು ರೆಡ್ಯೂಸ್ ಇಟ್ ಟು ದ ಫಾರ್ಮ್. ಸೊ ಈ ತರದ ಪ್ರಶ್ನೆ ಬಂದಾಗ ಸ್ಟ್ಯಾಂಡರ್ಡ್ ಲಿಮಿಟ್ ನಿಮ್ಗೆ ಐಡಿಯಾ ಇದೆ. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು a,
x power n minus a power n divided by x minus a. ಈ ತರ ಲಿಮಿಟ್ ಇದ್ದಾಗ n ಇಂಟು a to the power n minus 1 ಉತ್ತರ ಬರಿತಾ ಇದ್ರಿ, ಹೌದಾ? ಸೊ ಇಲ್ಲಿ ನಮಗೆ ಆ ಫಾರ್ಮುಲಾ ಯೂಸ್ ಮಾಡೋದು ಬೇಡ, ಆಲ್ರೆಡಿ ನಿಮ್ಗೆ ಹೆಲಾಸ್ಪಿಟಲ್ ರೂಲ್ ಹೇಳಿದೀನಿ ಹೇಗ್ ಮಾಡೋದು ಅಂತ. ಫಸ್ಟ್ ಲಿಮಿಟ್ ಅಪ್ಲೈ ಮಾಡಿ ನಮ್ಗೆ. ಸೊ ಲಿಮಿಟ್ ಎಕ್ಸ್ ಗೆ 1 ಹಾಕೊಂಡ್ರೆ ನ್ಯೂಮರೇಟರ್ 1 minus 1, ಡಿನಾಮಿನೇಟರ್ 1 minus 1, 0/0 ಫಾರ್ಮ್ ಬರ್ತಾ ಇದೆ. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಹೆಲಾಸ್ಪಿಟಲ್ ರೂಲ್. ಸೊ ಇನ್ಸ್ಟೆಡ್ ಆಫ್ ಅಡ್ಜಸ್ಟಿಂಗ್ ದ ಪ್ರಾಬ್ಲಮ್ ಟು ದಿಸ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್, ಅರ್ಥ ಆಯ್ತಾ? ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾ ನಮಗೆ ಬೇಡವೇ ಬೇಡ. ಇಫ್ ಯು ಡೋಂಟ್ ರಿಮೆಂಬರ್ ದಟ್, ಯು ಫರ್ಗೆಟ್ ದಟ್. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 1. ನೋಡಿ, ಈಗ ಎಕ್ಸ್ ಪವರ್ ಎಂ ಅನ್ನ ಡಿಫರೆನ್ಶಿಯೇಟ್ ಮಾಡಿ. ಇಟ್ ಈಸ್ ಗೋಯಿಂಗ್ ಟು ಬಿ ಎಂ ಇಂಟು ಎಕ್ಸ್ ಟು ದ ಪವರ್ ಎಂ ಮೈನಸ್ 1 ಆಗುತ್ತೆ, ಮೈನಸ್ 1 ಡಿರೈವೇಟಿವ್ ಇಸ್ 0. ಡಿನಾಮಿನೇಟರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ 1 ಮೈನಸ್ 1 ಡಿರೈವೇಟಿವ್ 0 ಆಯ್ತು. ಈಗ ಲಿಮಿಟ್ ಅಪ್ಲೈ ಮಾಡೋಣ. ನೋಡಿ, ಇಲ್ಲಿ ಎಂ ಅಂಡ್ ಎನ್ ಕಾನ್ಸ್ಟೆಂಟ್ಸ್ ದಟ್ ಯು ಕ್ಯಾನ್ ಟೇಕ್ ಔಟ್ ಸೈಡ್ ದ ಲಿಮಿಟ್. ಎಂ ಬೈ ಎನ್ ಹೊರಗಡೆ ಬರ್ತಾ ಇದೆ. ಸೊ ಎಕ್ಸ್ ಜಾಗದಲ್ಲಿ 1 ಹಾಕೊಂಡ್ರೆ 1 to the power n minus 1 divided by 1 to the power n minus 1 ಆಯ್ತು. ಸೊ ಈಗ what is the answer you left with? So all of you can answer 1. So it is going to be m divided by n. So ಯಾವ್ದು ಆಪ್ಷನ್ ಆಗಿದೆ ನಿಮ್ಗೆ ಇಲ್ಲಿ? ಆಪ್ಷನ್ ಬಿ is going to be the right choice for this question. Right. ಸೊ 32ನೇ ಪ್ರಶ್ನೆ ನೋಡೋಣ ಏನಿದೆ. ರೈಟ್. ಸೊ ಫಸ್ಟ್ ನಾನು ರೆಗ್ಯುಲರ್ ಮೆಥಡ್ ಅಲ್ಲಿ ಮಾಡಿ ತೋರಿಸ್ತೀನಿ ಇದನ್ನ ಹೇಗೆ ಮಾಡೋದು ಅಂತ, ಆಮೇಲೆ ಶಾರ್ಟ್ ಕಟ್ ಮೆಥಡ್ ಏನಾದ್ರು ಇದೆಯಾ ಹುಡ್ಕೋಣ. ಸೊ ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0, 1 minus cos 4 theta by 1 minus cos 6 theta. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ cos 0 1 ಆಯ್ತು, 1 minus 1 divided by 1 minus 1. ಸೊ ಇಟ್ ಈಸ್ 0/0 ಫಾರ್ಮ್ ಬರ್ತಾ ಇದೆ, ಹೌದಾ? ಸೊ ಮತ್ತೆ ನಾನೇನ್ ಮಾಡ್ಕೋಣ, ಇಲ್ಲಿ ಎಲಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0. ನೋಡಿ, ಇಲ್ಲಿ 1 minus cos 4 theta, ರೈಟ್? 1 ಡಿರೈವೇಟಿವ್ 0, cos 4 theta ಡಿರೈವೇಟಿವ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮೈನಸ್ 4 sin 4 theta ಆಯ್ತು. ಮಿಡಲ್ ಅಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಪ್ಲಸ್ 4 sin 4 theta ಆಗುತ್ತೆ, ಡಿವೈಡೆಡ್ ಬೈ ದಿಸ್ ಇಸ್ ಪ್ಲಸ್ 6 sin 6 theta ಆಗುತ್ತೆ. ಅರ್ಥ ಆಯ್ತಾ? ಸೊ ಈ 4/6 ಕಾನ್ಸ್ಟೆಂಟ್ ಅದನ್ನ ಹೊರಗಡೆ ತಗೊಳ್ಳಿ, ಮತ್ತೆ ನೀವು ಲಿಮಿಟ್ ಅಪ್ಲೈ ಮಾಡಿದ್ರೆ 0/0 ಫಾರ್ಮ್ ಬರುತ್ತೆ ಈಗ. ಸೊ ಅಗೈನ್ ಯು ಕ್ಯಾನ್ ಯೂಸ್ ದ ಹೆಲಾಸ್ಪಿಟಲ್ ರೂಲ್. ಯು ಕ್ಯಾನ್ ಕೀಪ್ ಆನ್ ಯೂಸಿಂಗ್ ದಟ್ ಹೆಲಾಸ್ಪಿಟಲ್ ರೂಲ್. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಯು ಗೆಟ್ ದ ಲಿಮಿಟ್ ಫಾರ್ ದಟ್ ಫಂಕ್ಷನ್. ಸೊ ಲಿಮಿಟ್ ಆಸ್ ಥೀಟಾ ಟೆಂಡಿಂಗ್ ಟು 0. ನೋಡಿ, 4/6 ಅನ್ನ ಆಚೆ ತಗೊಂಡಿದ್ದೀನಿ ನಾನು. sin 4 theta ಇದೆ ನ್ಯೂಮರೇಟರ್ ಅಲ್ಲಿ. sin 4 theta ನ ಡಿಫರೆನ್ಶಿಯೇಟ್ ಮಾಡ್ಕೊಳ್ಳಿ. ಸೊ ಇಫ್ ಯು ಡಿಫರೆನ್ಶಿಯೇಟ್ ದಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ, 4 cos 4 theta ಆಯ್ತು. ಹಾಗೆ sin 6 theta ಡಿಫರೆನ್ಶಿಯೇಟ್ ಮಾಡಿದಾಗ 6 cos 6 theta ಬರುತ್ತೆ. ಈಗ 4/6 ಮತ್ತೆ ಕಾನ್ಸ್ಟೆಂಟ್ ಇದೆ ಇಲ್ಲಿ, 4/6 2. ಸೊ ಆ 4/6 ನ ಮತ್ತೆ ಇನ್ನೊಂದು 4/6 ನ ಹೊರಗಡೆ ಹಾಕಿ, ರೈಟ್? ಸೊ ನೋಡಿ, ಈಗ ಲಿಮಿಟ್ ಥೀಟಾಗೆ 0 ಹಾಕೊಂಡ್ರೆ cos 0 ಆಯ್ತು, ಇಟ್ ಈಸ್ 1. ಸೊ ಅಗೈನ್ cos 0 ಇಟ್ ಈಸ್ 1. ಸೊ 4 into 4, 16 divided by 36 ಬರ್ತಾ ಇದೆ. 16 divided by 36, 4 times and 4 9 times. Answer for this question is going to be 4/9, which is option A is the correct choice. ನೋಡಿ, ಈ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಎಲಾಸ್ಪಿಟಲ್ ರೂಲ್ ಮಾಡಿದಾಗ ಈ ತರ ಬರಿಬಹುದು ನೀವು. ಬಟ್ ಟ್ರಿಕ್ ಏನಪ್ಪಾ ಈ ತರ ಕ್ವೆಶನ್ ಬಂದಾಗ? ಸೊ ಯು ಕ್ಯಾನ್ ಇವನ್ ಅವಾಯ್ಡ್ ಇದು. ಆಲ್ರೆಡಿ ನಿಮ್ಗೆ ಎಲಾಸ್ಪಿಟಲ್ ರೂಲ್ ತುಂಬಾ ಸುಲಭವಾಗಿದೆ. ಸೊ ಈ ಟ್ರಿಕ್ ಹೇಗೆ ಬರೆಯೋದು ಅಂತ ಅಂದ್ರೆ, ನೋಡಿ, ಈಗ ಲಿಮಿಟ್ ಹೀಗಿದೆ ಪ್ರಶ್ನೆ. ಲಿಮಿಟ್ ಆಸ್ ಥೀಟಾ ಟೆಂಡ್ಸ್ ಟು 0, ರೈಟ್? ಸೊ ಯು ಹ್ಯಾವ್ 1 minus cos a theta, ಕರೆಕ್ಟಾ? ನ್ಯೂಮರೇಟರ್ ನ cos a theta ಅಂತ ಬರ್ಕೋಣ, ಬೈ 1 minus cos b theta ಅಂತ ಇದ್ದಾಗ, ಈ ತರ ಲಿಮಿಟ್ಸ್ ಇದ್ದಾಗ ಯು ಕ್ಯಾನ್ ಸ್ಟ್ರೈಟ್ ಅವೇ ರೈಟ್ ದಿಸ್ ಆಸ್ a square divided by b square. ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ ಈಗ. ಸೊ ಇಲ್ಲಿ a ಏನಿದೆ ನೋಡ್ಕೊಳ್ಳಿ, ಇಲ್ಲಿ a is nothing but 4, right? I will apply that here. It is 4 square divided by this is 6 square. So it becomes 16 divided by 36, which is exactly same as your, so 4 divided by 9. 2 ಸೆಕೆಂಡ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ ಇದಕ್ಕೆ ನಿಮ್ಗೆ. ಸೊ ಈ ತರ ಶಾರ್ಟ್ ಕಟ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಅರ್ಥ ಆಗಿದೆಯಾ? ಸೊ ಯು ರಿಮೆಂಬರ್ ದಿಸ್ formula what I have given. So the shortcut, right? You can use this to any problem which resembles this kind. ಹಾಗೆ
ಕ್ವೆಶನ್ ನಂಬರ್ 33 ನೋಡೋಣ. I think any students who are answering the questions? Right. So 33rd question ನೋಡಿ ಏನಿದೆ, limit as extending to 0 cosecant x minus cot x divided by x ಇದೆ. ನಾವು ಇಲ್ಲಿ x ಗೆ 0 ಹಾಕೊಂಡಾಗ ಏನಾಗುತ್ತೆ ನೋಡಿ, cosecant 0. cosecant 0 ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ರೆಸಿಪ್ರೋಕಲ್ ಆಫ್ sin 0 ಬರ್ಕೊಳ್ಬೇಕು. sin 0 is 0, cosecant 0 is going to be infinity, right? So it becomes cot 0 is infinity divided by 0, so it is going to attain infinity by 0, which is again an indeterminate form. ಅರ್ಥ ಆಗ್ತಿದ್ಯಾ ನೋಡಿ, ಇಲ್ಲಿ ನೀವು you can't straight away apply your L'Hospital rule. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇದನ್ನ. cosecant x ನ 1 by sin x ಅಂತ ಬರ್ಕೊಳ್ಬಹುದು, ಹೌದಾ? ಮೈನಸ್ cot x ಅನ್ನ ಯು ಕ್ಯಾನ್ ರೈಟ್ ಆಸ್ cos x ಡಿವೈಡೆಡ್ ಬೈ sin x ಅಂತ ಬರೀಬಹುದು, ಡಿವೈಡೆಡ್ ಬೈ x. ನೋಡಿ ಎಷ್ಟು ಸುಲಭ ಆಗುತ್ತೆ ಈ ಪ್ರಶ್ನೆ. ಹಾಗೆ ನೋಡ್ತಾರೆ, ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0. ನ್ಯೂಮರೇಟರ್ ಅಲ್ಲಿ sin x LCM ತಗೊಂಡಾಗ 1 ಮೈನಸ್ cos x ಆಗುತ್ತೆ, sin x LCM, ಸೊ x ಜೊತೆ ಮಲ್ಟಿಪ್ಲೈ ಆಗುತ್ತೆ, x ಇಂಟು sin x ಆಯ್ತು. ಈಗ ನಾನು ಯಾವ್ದೋ ಒಂದು ಶಾರ್ಟ್ ಕಟ್ ಮೆಥಡ್ ಹೇಳಿದ್ದೆ ನಿಮ್ಗೆ, limit as extending to 0 1 minus cos ax divided by f1 of bx into f2 of cx ಇದ್ದಾಗ limit for this one we used to write a square divided by 2bc ಅಂತ ಜ್ಞಾಪಕ ಇಟ್ಕೊಳ್ಬೇಕಂತ ಹೇಳಿದ್ದೀನಿ. ಸೊ ಈಗ ಸೊ ಆ ಫಾರ್ಮುಲಾ ಹಾಕೊಂಡಾಗ ಡೈರೆಕ್ಟ್ ಲಿಮಿಟ್ಸ್ ಬರೀಬಹುದು, ಅದರ್ವೈಸ್ ನೀವು ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಿ ಸ್ಟ್ಯಾಂಡರ್ಡ್ ಲಿಮಿಟ್ಸ್ಗೆ ರೆಡ್ಯೂಸ್ ಮಾಡ್ಬೇಕಾಗತ್ತೆ. ಎ ನೋಡ್ಕೊಳ್ಳಿ, ಎ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ದಟ್ ಈಸ್ 1. ಇಲ್ಲಿ ಬಿ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ದ ಫಸ್ಟ್ ಒನ್, ಸಿ ಇಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ದ ನೆಕ್ಸ್ಟ್ ಟರ್ಮ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಈಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಬಿ ಇಸ್ 1, ಸಿ ಇಸ್ 1. ಕ್ವಿಕ್ ಆಗಿ ಆನ್ಸರ್ ಹೇಳಿ ನೋಡೋಣ. ಇಟ್ ಈಸ್ ಗೋಯಿಂಗ್ ಟು ಬಿ 1 ಡಿವೈಡೆಡ್ ಬೈ 2. ಸೊ 1 by 2 is going to be option C. That is the correct choice for this question, right? So ನಿಮಗೆ 90% of the work will be reduced if you remember the shortcut methods whatever we have derived, right? ಸೊ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ತುಂಬಾ ಸುಲಭ ಆಗುತ್ತೆ ನಿಮಗೆ. ನಾವು 34th ಕ್ವೆಶನ್ ನೋಡಿ ಏನಿದೆ. ಇಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 sin x divided by root of x plus 1 minus root of 1 minus x ಇದೆ. ಇದರಲ್ಲಿ ನಾವೇನ್ ಮಾಡ್ಕೊಳ್ಬಹುದು, x ಗೆ 0 ಹಾಕೊಂಡಾಗ sin 0 0 ಆಯ್ತು, x ಗೆ 0 ಹಾಕೊಂಡ್ರೆ 1 ಆಗುತ್ತೆ, ರೂಟ್ 1 ಇಲ್ಲಿ 1 ಆಯ್ತು, ವಿಚ್ ಗಿವ್ಸ್ ಯು 0 by 0 ಫಾರ್ಮ್. ಕರೆಕ್ಟಾ? ಸೊ 0 by 0 ಫಾರ್ಮ್ ಇರೋದ್ರಿಂದ L'Hospital ರೂಲ್ ಟ್ರೈ ಮಾಡಬಹುದು ನೀವು ಅಲ್ಲಿ, ರೈಟ್? ಸೊ ನಾವ್ ಇಟ್ ಈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0. ನ್ಯೂಮರೇಟರ್ ನ ಡಿಫರೆನ್ಶಿಯೇಟ್ ಮಾಡೋಣ. ಸೊ sin x ಡಿರೈವೇಟಿವ್ ಇಸ್ x, ಇಟ್ ಬಿಕಮ್ಸ್ cos x. ಹಾಗೆ ಸೊ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಿದಾಗ 1 ಡಿವೈಡೆಡ್ ಬೈ 2 ರೂಟ್ x ಪ್ಲಸ್ 1 ಬರುತ್ತೆ, ಇಂಟು x ಪ್ಲಸ್ 1 ಡಿರೈವೇಟಿವ್ 1 ಆಯ್ತು. ಹಾಗೆ ಮೈನಸ್ ರೂಟ್ ಆಫ್ 1 ಮೈನಸ್ x ಡಿಫರೆನ್ಶಿಯೇಟ್ ಮಾಡಿದ್ರೆ 1 by 2 ರೂಟ್ 1 ಮೈನಸ್ x ಇಂಟು ಡಿರೈವೇಟಿವ್ ಆಫ್ 1 ಮೈನಸ್ x ಏನಾಯ್ತು, ಮೈನಸ್ 1 ಬರುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡೋಣ ನಾವು. ನೋಡಿ ಲಿಮಿಟ್ ಅಪ್ಲೈ ಮಾಡಿದ್ರೆ cos 0 ಇಸ್ ಗೋಯಿಂಗ್ ಟು ಬಿ 1. ಆ cos 0 ಬರೆಯೋದಕ್ಕೆ ಹೋಗಲ್ಲ, ಏನ್ ಬೇಕೋ ಅಷ್ಟು ಮಾತ್ರ ಬರ್ಕೊಂಡು ಉಳಿದಿದ್ದನ್ನೆಲ್ಲ ನೀವು ಮೈಂಡ್ ವರ್ಕ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಇಟ್ ಈಸ್ 1 ಡಿವೈಡೆಡ್ ಬೈ 2 ಇಂಟು ರೂಟ್ ಆಫ್ 0 ಪ್ಲಸ್ 1 1 ಆಯ್ತು. ಸೊ 2 ಇಂಟು 1 ಮೈನಸ್ ಮೈನಸ್ ಇಟ್ ಬಿಕಮ್ಸ್ ಪ್ಲಸ್ 1 ಡಿವೈಡೆಡ್ ಬೈ 2 into root of 1 minus 0 root 1, so it becomes 1. ಈಗ ನಿಮಗೆ ಇಮಿಡಿಯೇಟ್ ಕ್ಯಾಲ್ಕುಲೇಟ್ ಮಾಡಬಹುದು ನೀವು. 1 divided by 1 by 2 plus 1 by 2 ಇದೆ, ಕರೆಕ್ಟ್ ಇದೆಯಾ? ಸೊ ಡಿನಾಮಿನೇಟರ್ ನೋಡಿ, ಹಾಫ್ ಪ್ಲಸ್ ಹಾಫ್, ಹಾಫ್ ಪ್ಲಸ್ ಹಾಫ್, ಇಟ್ ಬಿಕಮ್ಸ್ 1. ಸೊ 1 divided by 1, answer for this question, it is going to be what? Option C. That is the right choice for this question. I hope many of the students are giving me the right answer. So I appreciate your participation in solving these questions. That is how you are supposed to develop. So ನಾವು ಏನು ಹೇಳ್ತೀವಿ ಕೇಳಿಸ್ಕೊಳ್ತಾ ಇರಬೇಕು, ಪ್ಯಾರಲಲ್ ಆಗಿ ನೀವು ವರ್ಕ್ ಮಾಡ್ತಾ ಹೋದ್ರೆ ಸೊ
ಸೊ CET ಕ್ವೆಶನ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ನಿಮಗೆ ಐಡಿಯಾ ಬರುತ್ತೆ. ನಾವು 35th ಕ್ವೆಶನ್ ನೋಡಿ ಏನಿದೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು π/4 ಅಂತ ಇದೆ. ಸೊ π/4 ಹಾಕೊಂಡ್ರೆ ಎಕ್ಸ್ ಜಾಗದಲ್ಲಿ ನೋಡಿ ಸೀಕೆಂಟ್ π/4 ಅಂದ್ರೆ √2 ಆಯ್ತು. √2 ಸ್ಕ್ವೇರ್ ಮಾಡ್ಕೊಂಡ್ರೆ 2 ಬರುತ್ತೆ, -2 ಡಿವೈಡೆಡ್ ಬೈ tan π/4 is 1 -1 0 ಆಗುತ್ತೆ. ಅರ್ಥ ಆಯ್ತಾ? ಸೊ ಇಟ್ is 0 divided by 0. So obviously you can go for our so L'Hospital rule for this also again. So now it is limit as extending to π/4. ನೀವೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ಸ್ ಕಳಿಸ್ಬೇಕು ಈಗ ನನಗೆ ಬೇಗ. ಸೊ ನಾವು secant squared x derivative is 2 secant x into tan x you get. ಕರೆಕ್ಟ್ ಇದೆಯಾ? ನೋಡಿ ಹಾಗೆ tan x derivative secant squared x ಆಯ್ತು. One derivative is 0. I'm going to leave that. One secant x, another secant x gets cancels. ಈಗ tan x ಗೆ ಲಿಮಿಟ್ ಹಾಕೋಣ. 2 into tan π/4 1 ಆಗುತ್ತೆ ಡಿವೈಡೆಡ್ ಬೈ secant π/4 ಆಯ್ತು. ಕರೆಕ್ಟಾ? ಸೊ secant π/4 it is going to be √2, right? ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ನೋಡ್ಕೊಳ್ಳಿ. ಸೊ 2 secant x into tan x again. So tan x derivative secant square x. 1 secant gets cancels. Then 2 tan x divided by denominator you are having secant x. 2 into tan x is 1 and secant x, secant π/4 which is going to be √2. Answers ಏನಿದೆ? Any corrections? ಆಪ್ಷನ್ ಡಿ 2 ಬರ್ತಾ ಇದೆಯಾ ನೋಡ್ಕೋಬೇಕು ನೀವು, ರೈಟ್? ಎನಿ ಮಿಸ್ಟೇಕ್ಸ್ ವಿತ್ ಆರ್ ಸಿಂಪ್ಲಿಫಿಕೇಶನ್ ಯು ಜಸ್ಟ್ ಕ್ರಾಸ್ ಚೆಕ್ ಮಾಡಿ ನೋಡಿ. ಏನಾದರೂ ಸಿಂಪ್ಲಿಫಿಕೇಶನ್ ಎರರ್ಸ್ ಇದೆಯಲ್ಲ, ಪ್ರಾಬ್ಲಮ್ ಏನಾದರೂ ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಏನಾದರೂ ಬರ್ಕೊಂಡಿದೀವ ನೋಡ್ಕೋಬೇಕು ನೀವು. ಜಸ್ಟ್ ಚೆಕ್ ಇಟ್ ಔಟ್ ಆಲ್ ಆಫ್ ಯು. One second, let me come back to that. Secant squared x -2. ಇಲ್ಲಿ ಇನ್ನೊಂದು ಮೆಥಡ್ ಟ್ರೈ ಮಾಡಿರಿ ನೋಡೋಣ. ಸೊ let us check this. It is going to be limit as extending to π/4. ನೋಡಿ ಇಲ್ಲಿ ನೀವು secant square x ನ ಬೇಕಾದ್ರೆ you can write as 1 plus tan squared x -2 divided by tan x -1 ಅನ್ನ ಬರ್ಕೊಂಡ್ರೆ this I can write as limit as extending to π/4. So here 1 plus tan squared x -2 I can write as tan squared x -1 divided by tan x -1 ಅಂತ ಬರ್ಕೊಳ್ಬಹುದು. Numerator it is in the form a square minus b square, right? So a square minus b square formula use ಮಾಡ್ಕೊಂಡಾಗ it is tan x -1 into tan x plus 1 ಬರ್ಕೊಳ್ಬಹುದು divided by tan x -1 ಇದೆ. ಕರೆಕ್ಟ್ ಇದೆಯಾ? ಸೊ ಈಗ tan x -1 gets cancels. ಈಗ x ಗೆ ಲಿಮಿಟ್ ಹಾಕೊಂಡ್ರೆ ನೋಡಿ tan π/4 it is 1 plus tan π/1 again, so it is going to be 2. Option D ಸರಿ ಇದೆ. I think previous one ಅಲ್ಲಿ ಎಲ್ಲೋ I think we have done some mistakes. You can just cross check. So 2 answer correct ಇದೆ ಇದಕ್ಕೆ, right? So I'll go for question number 36. Yes, limit as extending to 1. So we have limit as extending to 1. Root of x -1 into 2x -3 divided by 2x squared plus x -3 ಇದೆ. So now how to find out the solution of this? We will apply the limit directly. If you apply the limit directly, 1 -1 0 ಆಯಿತು. ಫಸ್ಟ್ ಟರ್ಮ್ 0 ಇರೋದ್ರಿಂದ ನ್ಯೂಮರೇಟರ್ is 0. Here denominator 2 plus 1 minus 3 which is 0. So 0/0 form ಬರ್ತಾ ಇದೆ. ಸೊ L'Hospital rule ಟ್ರೈ ಮಾಡೋಣ. ಇದಕ್ಕೆ ಏನ್ ಬರುತ್ತೆ ನೋಡೋಣ. It is limit as extending to 1, right? ಸೊ ನ್ಯೂಮರೇಟರ್ ಡಿಫರೆನ್ಶಿಯೇಟ್ ಮಾಡಿದಾಗ it is √x -1 ಹಾಗೆ ಇದೆ. 2x derivative is 2 minus 3 derivative is 0 plus 2x minus 3 as it is into 1/2 root x root of x -1 derivative 1/2 root x ಆಯಿತು divided by, so denominator ನ ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ
ಸೊ 2 into x square derivative 2x, it becomes 4x plus 1 ಆಯ್ತು. ನೋಡೋಣ ಈಗ ಲಿಮಿಟ್ ಅಪ್ಲೈ ಮಾಡೋಣ. ಸೊ ಇಫ್ ಯು ಅಪ್ಲೈ ದ ಲಿಮಿಟ್ ಫಾರ್ ದಿಸ್ ಫಸ್ಟ್ ಟರ್ಮ್ x ಗೆ 1 ಹಾಕೊಂಡ್ರೆ this is going to be 0, right? So now 2 into 1 2 minus 3, right? So 2 minus 3 into 1 divided by 2 ಬರ್ತಾ ಇದೆ, ಕರೆಕ್ಟಾ? ನ್ಯೂಮರೇಟರ್ divided by denominator, it is 4 plus 1 ಆಯ್ತು. 2 minus 3, it becomes minus 1 divided by 2 divided by 5 ಬರ್ತಾ ಇದೆ. What is the answer for this? So it is going to be minus 1 divided by 10. So minus 1 by 10, option B is going to be the correct choice. Correct idea? Any queries if you have, you can just send it to me through your chat box. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಳಿಸ್ಬೋದು. ನಾವು 37th ನೋಡಿ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವೆಶನ್. ಸೊ ಇಫ್ f of x is nothing but sine of greatest integer x divided by greatest integer x. So where greatest integer not equal to 0 and 0 if it is equal to 0, where this bracket represents the greatest integer. So then what is going to be the limit as extending to 0, right? F of x. Here greatest integer function, when it is less than 0, when it is greater than 0, you need to define it separately. Therefore, let us calculate left hand limit of the function. But here limit as extending to 0 ಮಾಡ್ತಾ ಇದ್ದೀರಾ. Therefore, when you are calculating limit as extending to 0, so left hand limit, you are going to write limit as extending to 0 minus. So it is going to be f of x there. It is limit as extending to 0 minus f of x ಏನಿದೆ, it is going to be sine of greatest integer x divided by greatest integer x ಇದೆ. ನಿಮ್ಗೆ ಆಲ್ರೆಡಿ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂಯೇಟ್ ಮಾಡೋದು ಗೊತ್ತಿದೆ ಹೇಗೆ ಅಂತ. So now it is nothing but limit as h tending to 0. It is sine of ಆ x ಜಾಗದಲ್ಲಿ ನೀವೇನ್ ಹಾಕೊಳ್ಬೇಕು, 0 minus h ಹಾಕೊಳ್ಬೇಕು. ಅರ್ಥ ಆಯ್ತಾ? ಡಿವೈಡೆಡ್ ಬೈ, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 0 minus h ಆಯ್ತು. ಅಂಡ್ ರಿಮೆಂಬರ್ x tends to 0 minus ಇರೋದು, that is going to be minus sine of 0 minus h ಆಗುತ್ತೆ. Because so that bracket x definition, if you use for that sine function, minus sine of that you get. So it is minus limit as h tending to 0, you are going to get sine of, so bracket of minus h divided by bracket of minus h. So this is going to be 1, so all together you get minus 1. Limit, left hand limit is going to be minus 1. ಹಾಗೆ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡೋಣ. ಇದಕ್ಕೆ ವಾಟ್ ಈಸ್ ಗೋಯಿಂಗ್ ಟು ಬಿ ದ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದ ಫಂಕ್ಷನ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ನೀವು ಫೈಂಡ್ ಔಟ್ ಮಾಡಿದಾಗ RHL, ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0 plus f of x ಆಯ್ತು. ದಿಸ್ ಇಸ್ ಲಿಮಿಟ್ as extending to 0 plus, so sine bracket x or greatest integer x divided by greatest integer x. ಈಗ it is limit as extends to 0 plus 0, adrinda it remains a bracket sine bracket x itself. So h tending to 0, sine of, you are going to write 0 plus h divided by bracket 0 plus h. So it is going to be limit as h tending to 0, sine of bracket h, so divided by this bracket h, or you can write as greatest integer h. It's in the form sine theta by theta, so it becomes plus 1. ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಟು -1 ಬರ್ತಾ ಇದೆ, ರೈಟ್ ಹ್ಯಾಂಡ್ ಲಿಮಿಟ್ ಟು +1 ಬರ್ತಾ ಇದೆ. ಸೊ ವಾಟ್ ಇಸ್ ಯುವರ್ ಅಬ್ಸರ್ವೇಷನ್? LHL is not equal to RHL ಆಯ್ತು. ಸೊ ಇಫ್ LHL is not equal to RHL, ನಿಮಗೆ ಗೊತ್ತಿದೆ limit of the function does not exist. So answer for this question, it is going to be none of this is going to be the right choice. Anybody have any doubts? Right. So I'll move on to question number 38. 38th question nodi. So limit as extending to 0 mod sin x divided by x. ನೋಡಿ, ಇದೆಲ್ಲ ಸ್ವಲ್ಪ ಅನ್ಯೂಶುವಲ್ ಕ್ವಶನ್ಸ್ ಇರೋದ್ರಿಂದ ಕೇರ್ಫುಲ್ ಆಗಿ ಮಾಡ್ಯುಲಸ್ ಫಂಕ್ಷನ್ ನ ಡಿಫೈನ್ ಮಾಡ್ಕೊಂಡು ನೋಡಬೇಕು. ರೈಟ್.
So previous class I have defined or I have written the definition of mod x. So mod x, when you are defining that, mod x value is taken to be x itself. Whenever x is greater than 0, it is taken to be 0 when x is 0, and it is minus x when x is less than 0. This is how you are going to define the mod function. ಈಗ mod function less than 0 greater than 0 different ಇರೋದ್ರಿಂದ again you need to work out left hand limit and right hand limit of this function. So left hand limit, it is limit as extending to 0 minus f of x ಆಗುತ್ತೆ. It is limit as extending to 0 minus x less than 0 ಇದ್ದಾಗ it is going to be mod sin x, right, divided by x ಆಯ್ತು. It is limit as extending to 0 minus, ನೋಡಿ ಇಲ್ಲಿ sin x ನ ನೀವು x ಅಂತ ಓದ್ಕೊಂಡಾಗ mod x ಇದೆ, that I can write as minus sin x ಅಂತ ಬರೀಬಹುದು, divided by x, correct? So ಈಗ if you apply, so the limit for this one ಈ minus ಹೊರಗಡೆ ಹಾಕೋಣ, limit as h tending to 0 sin of x ತೆಗೆದು 0 minus h ಹಾಕೊಳ್ಳಿ, divided by this is 0 minus h ಆಯ್ತು, correct? So sin of minus h divided by minus h you get as h tends to 0. Limit of this one you already know it is going to be 1 standard limit. So left hand limit becomes minus 1. ಈಗ right hand limit ನೋಡೋಣ ಏನಾಗುತ್ತೆ. So if you calculate RHL, so RHL for this it is going to be limit as h tending to 0 or x tending to 0 plus, let me write, so f of x. So it is going to be limit as extending to 0 plus sin mod sin x divided by x. This is the function. So now it is nothing but limit as h tending to 0. Nodi? So mod sin x when it is greater than 0, I can use the mod definition sin x anta baribodu divided by x. So which you can write as limit as h tending to 0 sin of 0 plus h divided by 0 plus h ಆಯ್ತು. 0 plus h evaluate ಮಾಡ್ಕೊಂಡ್ರೆ h sin h divided by h ಆಯ್ತು. For this you are going to get plus 1. So what is your observation in this one? So LHL is minus 1, RHL is plus 1 ಇದೆ. You can clearly observe LHL is not equal to RHL. So LHL not equal to RHL ಇರೋದ್ರಿಂದ limit of this does not exist, right? Option for this is going to be option C. That is going to be the right choice. So with this, we'll go to question number 39 ನೋಡೋಣ ಏನಿದೆ. Yeah, so this is again very interesting question. ನೋಡಿ ಇಲ್ಲಿ, let f of x is equal to x squared minus 1 when x lies between 0 and 2, and it is 2x plus 3 when x lies between 2 and 3. The quadratic equation whose roots are limit as extending to 2 minus f of x and limit as extending to 2 plus f of x. ಅಂದ್ರೆ ಏನು ಕೊಟ್ಟಿದ್ದಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ದ ರೂಟ್ಸ್ ಈ ಲಿಮಿಟ್ಸ್ ಆಗಿರುತ್ತೆ ಅಂತ ಅರ್ಥ ಆಗ್ತಿದ್ಯಾ? ಸಪೋಸ್ ಇಫ್ ಯು ಟೇಕ್ ದ ಫಸ್ಟ್ ಒನ್ ಆಸ್ ಆಲ್ಫಾ and the next one as beta, right? So now this is alpha and this is beta ಹೀಗಿದೆ. ಸೊ ಈ ತರ ಇದ್ದಾಗ ನೀವೇನ್ ಮಾಡ್ಕೊಳ್ಬೇಕು, ಈ ಆಲ್ಫಾ ಬೀಟಾ ಫಸ್ಟ್ ಮಾಡ್ಕೊಳ್ಬೇಕು, ಆವಾಗ ನೀವು ಕ್ವಾಡ್ರಾಟಿಕ್ ಈಕ್ವೇಶನ್ ಬರೀಬಹುದು. ಆಲ್ಫಾ ಏನ್ ಕೊಟ್ಬಿಟ್ಟಿದ್ದಾನೆ ಇಲ್ಲಿ, ಇಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಇದೆ. ಇಟ್ ಈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್. ಸೊ ಎಕ್ಸ್ 2 ಮೈನಸ್ ಅಂತಂದ್ರೆ ಲೆಸ್ ದೆನ್ 2ಗೆ ಎಫ್ ಆಫ್ ಎಕ್ಸ್ ಏನಿದೆ ನೋಡ್ಕೊಳ್ಳಿ, ಇಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 1 ಇದೆ, ಹೌದಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಣ. ಇಟ್ ಈಸ್ ಲಿಮಿಟ್ ಆಸ್ ಎಚ್ ಟೆಂಡಿಂಗ್ ಟು 0. ಈಗ ಎಕ್ಸ್ ತೆಗೆದು ನೀವೇನ್ ಹಾಕೊಳ್ಬೇಕು, 2 ಮೈನಸ್ ಎಚ್ ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಈಗ ಎಚ್ ಗೆ 0 ಹಾಕೊಂಡ್ರೆ, ಸೊ ಯು ಗೆಟ್ 2 ಮೈನಸ್ 0, ಸೊ 2 ಸ್ಕ್ವೇರ್ ಇಟ್ ಈಸ್ 4 ಮೈನಸ್ 1, 3 ಬರ್ತಾ ಇದೆ. ಯುವರ್ ಆಲ್ಫಾ ಇಸ್ ಗೋಯಿಂಗ್ ಟು ಬಿ 3, ಒನ್ ಆಫ್ ದ ರೂಟ್. ಹಾಗೆ ಸೊ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ಸೆಕೆಂಡ್ ರೂಟ್. ಸೆಕೆಂಡ್ ರೂಟ್ ಏನಪ್ಪಾ ಇದೆ,
So it is beta, it is given by limit as extending to 2 plus f of x. This is what they have given. So right hand limit is one of the root, left hand limit is another root. That is the question for you, right? So here it is limit as extending to 2 plus 2 plus ಅಂದ್ರೆ greater than 2 ಗೆ f of x definition ನೋಡ್ಕೊಳ್ಬೇಕು ನೀವು. So if x is greater than 2, f of x definition is given that it is going to be 2x plus 3 ಅಂತ ಇದೆ. ಹೌದಲ್ವಾ? ಸೊ ಈಗ ಲಿಮಿಟ್ ಅಪ್ಲೈ ಮಾಡೋಣ. This is nothing but limit as extending to 0, right? 2 into, right? ಸೊ ಈಗ ಎಕ್ಸ್ ತೆಗೆದು ನೀವೇನ್ ಮಾಡ್ಕೊಳ್ಬೇಕು, 2 ಪ್ಲಸ್ ಎಚ್ ಹಾಕೊಳ್ಬೇಕು. ಈ ಪಾಯಿಂಟ್ ನೋಡ್ಕೊಳ್ಳಿ, ಇಟ್ ಈಸ್ ಎಕ್ಸ್ಟೆಂಡಿಂಗ್ ಟು 2 ಪ್ಲಸ್ extending to 2 minus. Replace x by 2 minus h in the left hand limit. So in the right hand limit 2 plus h. ಯಾರು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಇಲ್ಲಿ. ಸೊ ಪ್ಲಸ್ 3 ಇದೆ, ರೈಟ್? ಈಗ h ಗೆ 0 ಹಾಕೊಂಡ್ರೆ 2 into 2 it becomes 4 ಪ್ಲಸ್ 3 ಉಳ್ಕೊಳ್ತು. ರೈಟ್ ಹ್ಯಾಂಡ್ ಲಿಮಿಟ್ ನಿಮ್ಗೆ 7 ಬರ್ತಾ ಇದೆ. ಬೀಟಾ 7 ಬಂತು. ಅರ್ಥ ಆಯ್ತಾ? ಸೊ ಈಗ ಯಾವ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ಗೆ ಈ 3 and 7 ರೂಟ್ಸ್ ಆಗುತ್ತೆ ಅನ್ನೋದನ್ನ ನೋಡ್ಕೊಳ್ಬೇಕು ನಿಮಗೆ, ರೈಟ್? ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಎಕ್ಸ್ ಸ್ಕ್ವೇರ್ಡ್ ಮೈನಸ್ 6x ಪ್ಲಸ್ 9 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ಡ್ ಮೈನಸ್ 7x ಪ್ಲಸ್ 8 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ಡ್ ಮೈನಸ್ 14x ಪ್ಲಸ್ 49 ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ಡ್ ಮೈನಸ್ 10x ಪ್ಲಸ್ 21 ಈಕ್ವಲ್ ಟು 0 ಇದೆ. ನೀವೇನ್ ಮಾಡ್ಕೊಳ್ಬಹುದು, ಈ ಎರಡು ರೂಟ್ಸ್ ನ ತಗೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ಬೋದು, ಅಥವಾ ನಿಮ್ಗೆ ಇನ್ನೊಂದು ಫಾರ್ಮೇಶನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ ಹೇಳ್ಕೊಟ್ಟಿರ್ತೀನಿ. You can try to remember. So if alpha and beta are roots, so then the equation is quadratic equation whose roots are given is x squared minus sum of the roots alpha plus beta into x plus product of the roots is equal to 0. Alpha beta equal to 0. This is the equation. ಈಗ ಇದರಲ್ಲಿ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ಡ್ ಮೈನಸ್ 3 ಪ್ಲಸ್ 7 ಇಂಟು ಎಕ್ಸ್ ಪ್ಲಸ್ 3 into 7 is equal to 0. So it becomes x squared minus 10x plus 21 is equal to 0 ಬರ್ತಾ ಇದೆ. ಇದು ಆಪ್ಷನ್ ನೋಡ್ಕೊಳ್ಳಿ. What is option for your question? So it is going to be x squared minus 10x plus 21 is equal to 0, which is option D, which is going to be the right choice. Correct ಇದೆಯಾ? So D ಸರಿ ಉತ್ತರ ಆಗುತ್ತೆ. Now with this we'll go to 40th question. 40th question ಏನು ಹೇಳುತ್ತೆ? ಲಿಮಿಟ್ as extending to 0, limit as extending to 0, tan 2x minus x divided by 3x minus sin x ಅಂತ ಇದೆ, ರೈಟ್? ಸೊ ಈಗ ಲಿಮಿಟ್ ಅಪ್ಲೈ ಮಾಡಿ ನೋಡೋಣ ಏನ್ ಬರುತ್ತೆ ಅಂತ. ಸೊ tan 0 ಲಿಮಿಟ್ ಅಪ್ಲೈ ಮಾಡಿದಾಗ tan 0 0 minus 0 it is 0, again 3 into 0 0 minus sin 0 is 0, 0 by 0 ಫಾರ್ಮ್ ಬಂತು. L'Hospital rule ನೋಡೋಣ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0. ಸೊ ಇದು ಆಲ್ರೆಡಿ ನಿಮ್ಗೆ ಹಿಂಟ್ ಇದೆ, ಯು ಕ್ಯಾನ್ ಮೇಕ್ ಯೂಸ್ ಆಫ್ L'Hospital ರೂಲ್ ಅಂತ. tan 2x ಡಿಫ್ರೆನ್ಶಿಯೇಟ್ ಮಾಡಿದಾಗ ಇಟ್ ಈಸ್ 2 secant ಸ್ಕ್ವೇರ್ಡ್ 2x ಆಯ್ತು, ಮೈನಸ್ ಎಕ್ಸ್ ಡಿರೈವೇಟಿವ್ ಇಸ್ 1. ಹಾಗೆ ಡಿನಾಮಿನೇಟರ್ ಅಲ್ಲಿ 3x ಡಿಫ್ರೆನ್ಶಿಯೇಟ್ ಮಾಡಿದಾಗ 3 ಬರುತ್ತೆ, sin x ಡಿಫ್ರೆನ್ಶಿಯೇಟ್ ಮಾಡಿದಾಗ cos x ಬರುತ್ತೆ. ಈಗ ಮತ್ತೆ ಲಿಮಿಟ್ ಅಪ್ಲೈ ಮಾಡಿ ನೋಡೋಣ. ಸೊ ಇಫ್ ಯು ಅಪ್ಲೈ ದ ಲಿಮಿಟ್ ಫಾರ್ ದಿಸ್ ಒನ್, ಇಟ್ ಈಸ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು 0, ರೈಟ್? ಸೊ ಲಿಮಿಟ್ ಅಪ್ಲೈ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ. ಸೊ ಇಫ್ ಯು ಅಪ್ಲೈ ದ ಲಿಮಿಟ್ ಯು ಗೆಟ್ ಇಟ್ ಈಸ್ ನೋಡಿ 2 into secant 0 ಆಯ್ತು. secant 0 is 1 square of that minus 1 divided by 3 minus cos 0 is 1. ನೋಡಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಆನ್ಸರ್ಸ್ ಹೇಳ್ಬೋದು. ಈಗ ಇಟ್ ಈಸ್ ಗೋಯಿಂಗ್ ಟು ಬಿ 2 minus 1 1 divided by 3 minus 1, it is going to be 2. So 1 by 2 ಉತ್ತರ ಇದೆಯಾ ಇದರಲ್ಲಿ? ಆಪ್ಷನ್ B is going to be the correct choice for this question, right? So we'll go for the next question and the last question of your limits. ನೋಡಿ ಈ ಕ್ವೆಶ್ಚನ್ ಏನಿದೆ? ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ ಟು n tending to infinity ಅಂತ ಇದೆ, ರೈಟ್? ಸೊ 1 square plus 2 square plus etc up to n square
divided by 4n cube plus 6n squared minus 5n plus 1 ಅಂತ ಇದೆ. ಈಗ ನಾವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ ನೋಡ್ಕೊಳ್ಳೋಣ. ಇದು ಏನು ಬರುತ್ತೆ, ಲಿಮಿಟ್ ಆಸ್ n tending to infinity ಇದೆ. ಸೊ ದಿಸ್ ನ್ಯೂಮರೇಟರ್ ಯು ಕ್ಯಾನ್ ರಿಮೆಂಬರ್ ಇಟ್ ಇಸ್ ನಥಿಂಗ್ ಬಟ್ ಸಿಗ್ಮಾ n ಸ್ಕ್ವೇರ್. ಅದು ಅರ್ಥ ಆಯ್ತಾ? ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಡಿವೈಡೆಡ್ ಬೈ 4n ಕ್ಯೂಬ್ ಪ್ಲಸ್ 6n ಸ್ಕ್ವೇರ್ ಮೈನಸ್ 5n ಪ್ಲಸ್ 1. ಅದು ಹಾಗೆ ಇದೆ, ಸೊ ಹಾಗೆ ಇದ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಸಿಗ್ಮಾ ಎನ್ ಸ್ಕ್ವೇರ್ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ, ನೀವು ಆಲ್ರೆಡಿ ಓದಿರ್ತೀರಾ ಇದನ್ನ. ಸಿಗ್ಮಾ ಎನ್ ಅಂದ್ರೆ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. It is 1 plus 2 plus 3 plus etc. up to n. It is given by the formula n into n plus 1 divided by 2. ಹಾಗೇನೆ ಸಿಗ್ಮಾ n ಸ್ಕ್ವೇರ್ ಅಂದ್ರೆ sum of the squares of first n natural numbers. It is 1 square plus 2 square plus 3 square plus etc. up to n square. It is given by n into n plus 1 into 2n plus 6n square ಮೈನಸ್ 5n ಪ್ಲಸ್ 1. ಅದು ಹಾಗೆ ಇದೆ, ಸೊ ಹಾಗೆ ಇದ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಸಿಗ್ಮಾ ಎನ್ ಸ್ಕ್ವೇರ್ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ, ನೀವು ಆಲ್ರೆಡಿ ಓದಿರ್ತೀರಾ ಇದನ್ನ. ಸಿಗ್ಮಾ ಎನ್ ಅಂದ್ರೆ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಇಟ್ ಈಸ್ 1 plus 2 plus 3 plus etc. up to n. It is given by the formula n into n plus 1 divided by 2. ಹಾಗೇನೆ ಸಿಗ್ಮಾ n ಸ್ಕ್ವೇರ್ ಅಂದ್ರೆ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. It is 1 square plus 2 square plus 3 square plus etc. up to n square. It is given by n into n plus 1 into 2n plus 1 divided by 6. ಇದು ಫಾರ್ಮುಲಾ. ಹಾಗೆ ನೀವು if you write sigma n cube formula, it is sum of cubes of first n natural numbers. ಅರ್ಥ ಆಯ್ತಾ? So up to n cube, this you can write as n square into n plus 1 the whole square divided by 4. ಇದೆಲ್ಲ ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು. ಈಗ ಸಿಗ್ಮಾ ಎನ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ, ರೈಟ್? ಸೊ ಇಫ್ ಯು ಮೇಕ್ ಯೂಸ್ ಆಫ್ ಸಿಗ್ಮಾ ಎನ್ ಸ್ಕ್ವೇರ್ ಫಾರ್ಮುಲಾ, ಲಿಮಿಟ್ ಆಸ್ n tending to infinity. ಕ್ಲಿಯರ್? ಸೊ ನಾವು ಸಿಗ್ಮಾ ಎನ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ n ಇಂಟು n plus 1 ಇಂಟು 2n plus 1 divided by 6 whole thing divided by 4n cube plus 6n squared minus 5n plus 1 ಆಗುತ್ತೆ. ಹೌದಲ್ವಾ? ಈಗ ನೋಡಿ 1/6 ಕಾನ್ಸ್ಟೆಂಟ್ ಇದೆ ನ್ಯೂಮರೇಟರ್ ಅಲ್ಲಿ. ವಿ ಕ್ಯಾನ್ ಟೇಕ್ ಇಟ್ ಔಟ್ಸೈಡ್ ದ ಲಿಮಿಟ್ ಆಫ್ ಎ ಫಂಕ್ಷನ್. ಆಲ್ ರೈಟ್, ನಾನು ಮುಂದಕ್ಕೆ ವರ್ಕ್ ಮಾಡೋದಕ್ಕೆ ಹೋಗಲ್ಲ. ನೆನ್ನೆ ನಿಮ್ಗೆ ಸುಮಾರು ಶಾರ್ಟ್ ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ. n ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಯ್ತು ನಿಮ್ಗೆ? ಸೊ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು 2n ಕ್ಯೂಬ್. ದಟ್ ಇಸ್ ಗೋಯಿಂಗ್ ಟು ಬಿ ದ ಹೈಯೆಸ್ಟ್ ಡಿಗ್ರಿ ಟರ್ಮ್ ಇನ್ ದ ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲಿ 4n ಕ್ಯೂಬ್ ಇದೆ, ದಟ್ ಈಸ್ ಆಲ್ಸೋ ದ ಹೈಯೆಸ್ಟ್ ಡಿಗ್ರಿ ಟರ್ಮ್. ಸೊ 2 ಡಿಗ್ರಿ, ನ್ಯೂಮರೇಟರ್ ಡಿಗ್ರಿ ಈಸ್ ಎಕ್ಸಾಕ್ಟ್ಲಿ ಸೇಮ್ ಆಸ್ ಡಿಗ್ರಿ ಆಫ್ ಡಿನಾಮಿನೇಟರ್, ರೈಟ್? ಸೊ ನ್ಯೂಮರೇಟರ್ ಡಿಗ್ರಿ ಸೇಮ್ ಆಸ್ ಡಿನಾಮಿನೇಟರ್ ಡಿಗ್ರಿ ಇದ್ದಾಗ ಒಂದು ಶಾರ್ಟ್ ಕಟ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಲಿಮಿಟ್ ಆಫ್ ದಟ್ ಫಂಕ್ಷನ್ ಈಸ್ ಗಿವನ್ ಬೈ coefficient of the highest degree term in the numerator, it is 2, divided by coefficient of highest degree term in the denominator, it is 4. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಈಗ 2 1s 2 3s ಕ್ಯಾನ್ಸಲ್ ಆಗುತ್ತೆ. 1 divided by 3 into 4 12 ಆಯ್ತು. ನಿಮ್ಗೆ ಸರಿ ಉತ್ತರ ಇದಕ್ಕೆ ಆಪ್ಷನ್ ಬಿ is going to be the correct choice, right? So I think these are the questions. So how you can solve in your limits. ಸುಮಾರು ಶಾರ್ಟ್ ಕಟ್ ಮೆಥಡ್ಸ್ ಹೇಳಿದ್ದೀನಿ ನಿಮಗೆ, ಅದನ್ನ ಜ್ಞಾಪಕ ಇಟ್ಕೊಂಡು ನೀವು ಆನ್ಸರ್ಸ್ ಮಾಡ್ಬೋದು. ಕ್ಲಿಯರ್? ಸೊ ವಿತ್ ದಿಸ್ ವಿಲ್ ಹ್ಯಾವ್ a minute break.